ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಶಕ್ತಿ ಕೃಷ್ಣಪ್ಪ ಮನವಿ. ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದ ಪ್ರಚಾರ ರಥಕ್ಕೆ ಭಾನುವಾರ ಬೆಳಗ್ಗೆ 10 ಗಂಟೆಯಲ್ಲಿ ಚಾಲನೆ ನೀಡಿ ಮಾತನಾಡಿದ್ದಾರೆ. ಆಧ್ಯಾತ್ಮಿಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ದಿನಾಂಕ 8/2/2026 ಭಾನುವಾರ ಕೋಲಾರ ನಗರದ ಶ್ರೀ ದೇವಿ ರೇಣುಕಾ ಯಲ್ಲಮ್ಮ ದೇವಾಲಯ ಆವರಣ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗರ, ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಆಂದೋಲನದ ಉಪಾಧ್ಯಕ್ಷ ಶ್ರೀ ಮರವತ್ತೂರು ಚಿನ್ನವರ್ ಆಗಮಿಸಲಿದ್ದಾರೆ. ದಿನಾಂಕ ಫೆಬ್ರವರಿ 8 ಭಾನುವಾರ ಬೆಳಗ್ಗೆ 5 ಗಂಟೆಗೆ ಅಮ್ಮನವರ ಸುಪ್ರಭಾತ, ಬೆಳಗ್ಗೆ 9ರಿಂದ 11:45 ಗಂಟೆಗೆ ಕಳಸ ದೀಪಯಾಗ ಪೂಜೆ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ದಿನಾಂಕ 8/2/2026 ಮೇಲ್ಮರವತ್ತೂರು ಆದಿಪರಾಶಕ್ತಿ ಆಧ್ಯಾತ್ಮಿಕ ಜ್ಯೋತಿ ಕಾರ್ಯಕ್ರಮವನ್ನು ಕೋಲಾರ ನಗರದಲ್ಲಿ ದೇವಿ ರೇಣುಕಾ ಯಲ್ಲಮ್ಮ ಟೆಂಪಲ್ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಸಲುವಾಗಿ ಪ್ರಚಾರಕ್ಕೆ ಆಟೋ ಪ್ರಚಾರವನ್ನು ಇವತ್ತು ಚಾಲನೆ ನೀಡಿ ಮುಂದಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಮರವತ್ತೂರು ಪೀಠಾಧಿಪತಿ ಉಪಾಧ್ಯಕ್ಷರಾದಂಥ ಚಿನ್ನವರು ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಕೋಲಾರಕ್ಕೆ ಆಗಮಿಸ್ತಾ ಇರೋದು. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರು, MLC ಆದಂಥ ಅನಿಲ್ ಕುಮಾರ್ ಸರ್ ಅವರು, CMR ಶ್ರೀನಿವಾಸ್ ಅವರು, JDS ಮುಖಂಡರು, ಜಿಲ್ಲಾಧಿಕಾರಿಗಳಾದಂಥ ರವಿ ಸಾರು, ಕೋಲಾರ ಜಿಲ್ಲಾ SP ಮೇಡಮ್ ಅವರು, DIGP ದೇವರಾಜ್ ಸರ್ ಬೆಂಗಳೂರವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಜ್ಯೋತಿ ಕಾರ್ಯಕ್ರಮ ಬೆಳಗಿಸುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಮೊಟ್ಟ ಮೊದಲಿಗೆ ಕೋಲಾರಕ್ಕೆ ಮೇಲ್ಮರವತ್ತೂರು ಚಿನ್ನವರು ಬರೋದರಿಂದ ಈ ಕೋಲಾರ ಜಿಲ್ಲೆ ಗಡಿಭಾಗ ಆಗಿದ್ದು, ಅದರಲ್ಲಿ ತಾಲೂಕು ಒಂದು ಕಡೆ ಆಂಧ್ರ, ಇನ್ನೊಂದು ಕಡೆ ತಮಿಳುನಾಡು ಆಗಿರೋದ್ರಿಂದ ಎಲ್ಲ ಭಕ್ತಾದಿಗಳು, ಎಲ್ಲ ಓಂ ಶಕ್ತಿ ಮಂಡಳಿಗಳು ಅಮ್ಮನವರು ಬರೋದರಿಂದ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಶಕ್ತಿ, ತಿರುವಡಿ ಶರಣಂ, ತಿರುವಡಿ ಶರಣಂ.